ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿರಹಿತ ಜೀವನ ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ನೋಡಿ, ಇವತ್ತು ಮತ್ತೆ ನಾಳಿನ ಸಂಚಿಕೆ ಬಹಳ ವಿಶೇಷವಾದದ್ದು. ಇವತ್ತು, ನಾಳೆ, ನಾಳಿದ್ದು. ಇವತ್ತು ನಮ್ಮ ದೇಶ ಬಹಳ ಸಂಪತ್ಪರವಾದಂಥ ದೇಶ ಆಗಿತ್ತು. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ ರಸ್ತೆಯಲ್ಲಿ ಹಾಕಿ ಸೇರ್ಗಟ್ಟಲೆ ಮಾರಾಟ ಮಾಡ್ತಿದ್ದಂಥ ನಮ್ಮ ದೇಶ. ಐಶ್ವರ್ಯದಲ್ಲಿ ಏನು ಕಮ್ಮಿ ಇಲ್ಲ ಭಾರತ ದೇಶ. ಶಿಲ್ಪಕಲೆಯಲ್ಲಿ ಕಮ್ಮಿ ಇಲ್ಲ. ಲಲಿತ ಕಲೆಗಳಲ್ಲಿ ಡ್ಯಾನ್ಸು, ನಾಟಕ, ಸಂಗೀತ, ನೃತ್ಯ ಅದರಲ್ಲೂ ಏನೂ ಕಮ್ಮಿ ಇಲ್ಲ. ಹಾಗೆ ಆಧ್ಯಾತ್ಮಿಕ ಕಥೆ, ಸ್ಪಿರಿಚುವಲಲ್ಲೂ ಕೂಡ ನಮ್ಮ ದೇಶ ಭಾಳ ಸಮೃದ್ಧಿಯಾಗಿದೆ. ಇಡೀ ಜಗತ್ತಿನಲ್ಲಿ ಭರತಖಂಡ ಅಂದರೆ ಭಾರತ ದೇಶ ಸಕಲ ಸಂಪತ್ಭರಿತವಾದಂಥ ದೇಶ ಅಂತ ಹೇಳೋದು ತಪ್ಪಾಗೋದಿಲ್ಲ. ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಜಪ, ತಪ, ದಾನ, ಧರ್ಮ ಇವೆಲ್ಲೂ ಲೆಕ್ಕ ತಗೊಂಡಾಗ ಭಾರತ ದೇಶ ಭಾಳ ಸಂಪತ್ಭರಿತವಾದಂಥ ದೇಶ ಮತ್ತು ಕರ್ಮಭೂಮಿ. ಭಾರತ ದೇಶದಲ್ಲಿ ಉಳೋದು ಒಂದು ದೊಡ್ಡ ಯೋಗ. ಈ ಭರತಖಂಡದಲ್ಲಿ ಜನ್ಮ ತಗೊಂಡಿದ್ದಾನೆ ಅಂದರೆ ಅದು ದೊಡ್ಡ ಯೋಗ ಅಂತ ನಾನು ಹೇಳ್ತೀನಿ. ಯಾಕೆ ದೊಡ್ಡ ಯೋಗ ಅಂದರೆ ರಾಮ, ಕೃಷ್ಣ ಅಂತ ಹುಟ್ಟಿದ್ದು, ಭಗವಂತ ವಿಷ್ಣು ದಶಾವತಾರ ತಾಳಿದ್ದೇ ಈ ಭೂಮಿ ಮೇಲೆ. ಮಹಾನ್ ಗಣನೀಯವಾದಂಥ ಸತ್ಪುರುಷರು, ಪರಮಹಂಸರು, ಅವಧೂತರು ಹುಟ್ಟಿ ಬೆಳೆದು ಸಮಾಧಿಯಾದಂಥ ಈ ದೇಶ. ಇಂಥ ದೇಶ ಇವತ್ತು ಬೇರೆ ರಾಷ್ಟ್ರದ ಕೈತುತ್ತೆ ಆಗ್ತಾ ಇದೆ. ಶತ್ರುಗಳು ನಮ್ಮ ಭಾರತ ದೇಶವನ್ನು ಮುತ್ತಿಗೆ ಆಗ್ತಾ ಇದ್ದಾರೆ. ಪಾಕಿಸ್ತಾನ ಏನೇ ಇರ್ಬೋದು, ಮುಂದೆ ಚೈನಾ ಬರ್ಬೋದು, ಅಥವಾ ಇನ್ಯಾವುದೋ ದೇಶ ಬರ್ಬೋದು. ದೇಶ ಅಂದ ತಕ್ಷಣ ಒಬ್ಬ ವ್ಯಕ್ತಿ ಅಲ್ಲ, ಅದು ಒಬ್ಬನಿಗೆ ಮೀಸಲಾಗಿಲ್ಲ. ಅದು ಆ ದೇಶದ ಎಲ್ಲ ಪ್ರಜೆಗಳಿಗೂ ಮೀಸಲಾದಂಥದ್ದು. ಪ್ರತಿಯೊಬ್ಬ ಪ್ರಜೆನೂ ಕೂಡ ನಮ್ಮ ದೇಶದ ಸಂರಕ್ಷಣೆ ಮಾಡುವಂಥ ಹಕ್ಕು ಎಲ್ರಿಗೂ ಇದೆ. ಇದು ಆದ್ಯ ಕರ್ತವ್ಯ. ಇದು ದೊಡ್ಡ ವಿಶೇಷವಾದಂಥ ಒಂದು ಗೌರವಾನ್ವಿತವಾದಂಥ ಒಂದು ಹಕ್ಕು ಅಂತ ನಾನು ಹೇಳ್ತೀನಿ. ಇವತ್ತಿನ ದಿವಸ ಭಾರತದ ಗಡಿ ಪ್ರದೇಶದಲ್ಲಿ ನಮ್ಮ ಭಾರತದ ಪ್ರಜೆಗಳು, ಸೈನಿಕರು ಬಹಳ ದುರಂತವಾಗಿ ಸಾಯ್ತಾ ಇದ್ದಾರೆ. ಮಕ್ಕಳನ್ನ ತಂದೆ ತಾಯಿಗಳು ಸಾಕಿ ಸಲಹಿ ಬೆಳೆದು ಅವ್ರಿಗೆ ಊಟ, ತಿಂಡಿ, ವಿದ್ಯೆ ಕೊಟ್ಟು ದೇಶಕ್ಕೋಸ್ಕರವಾಗಿ ಮನೆ ಬಿಟ್ಟು ಕಳಿಸ್ಕೊಡ್ತಾ ಇದ್ದಾರೆ ಮಕ್ಕಳನ್ನ ತಂದೆ ತಾಯಿಗಳು. ಆದರೆ ನಮ್ಮ ದೇಶ ಸಂರಕ್ಷಣೆ ಆಗಿರಲಿ ಅಂತೇಳಿ ಕೂಡ ಅವರು ಕೂಡ ಹೋರಾಟ ಮಾಡ್ತಿದ್ರೆ ಶತ್ರುಗಳಿಗೆ, ಅಸ್ತ್ರಗಳಿಗೆ ತುತ್ತಾಗಿ ಇವತ್ತು ಪ್ರಾಣ ಬಿಡ್ತಾ ಇದ್ದಾರೆ. ಇವತ್ತು ಜಗತ್ತಿನಲ್ಲಿ ಒಂದು ಗಲಾಟೆ ಆಗೋಕ್ಕೆ ಕಾರಣ ಹೆಣ್ಣು ವಿಷಯದಲ್ಲಿ, ಹೊನ್ನು ಹಣದ ವಿಷಯದಲ್ಲಿ, ಇಲ್ಲ ಭೂಮಿ ವಿಷಯದಲ್ಲಿ. ಇದು ಯುಗ ಯುಗಗಳು ನಡ್ಕೊಂಬಂದಿರೋದೇ ಹೀಗೆ. ಇಲ್ಲ ಒಂದು ಸ್ತ್ರೀ ವಿಷಯದಲ್ಲಿ ಗಲಾಟೆಯಾಗಿ ಯುದ್ಧ ಆಗಿದೆ, ಇಲ್ಲ ಕಪ್ಪಕಾಣಿಕೆ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಗಲಾಟೆ ಆಗಿದೆ, ಯುದ್ಧಗಳಾಗಿದೆ. ಇಲ್ಲ ಈ ರಾಜ್ಯ, ಈ ಭೂಮಿ, ಈ ಪ್ರಾಂತ್ಯ, ಈ ಗಡಿ ನನಗೆ ಬೇಕು
ಅನ್ನೋ ಹಠದಲ್ಲಿ ದ್ವೇಷಾಸುಗಳಿಂದ ಯುದ್ಧಗಳು ನಡೆದೋಗಿದೆ. ಯುದ್ಧಗಳಲ್ಲಿ ಸಾವಿರಾರು ಜನ ಸತ್ತೋಗಿದ್ದಾರೆ, ಸಾವಿರಾರು ಪ್ರಾಣಿಗಳು ಹೋಗ್ಬಿಟ್ಟಿವೆ, ಸಾವಿರಾರು ವಾಹನಗಳು ಹೋಗಿವೆ, ಲಕ್ಷಾಂತರ ವಾಹನಗಳು, ಲಕ್ಷಾಂತರ ಪ್ರಾಣಿಗಳು, ಆನೆ, ಒಂಟೆ, ಕುದುರೆಗಳೆಲ್ಲ ಸತ್ತೋಗಿವೆ. ನಮ್ಮ ಚರಿತ್ರೆಯಲ್ಲಿ ನೋಡಿದ್ರೆ ಲಕ್ಷಾಂತರ ಜನ ಸತ್ತೋಗಿದ್ದಾರೆ. ಇಲ್ಲಿ ಪ್ರಾಣಿ ಹತ್ಯೆ, ನರಹತ್ಯೆ ಭಾಳಷ್ಟಾಗಿದೆ. ಇವತ್ತಿನ ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ, ಈಗಿನ ಒಂದು ಮಾಡರ್ನ್ ಟೆಕ್ನಾಲಜಿನಲ್ಲಿ ಇಷ್ಟೆಲ್ಲ ಹೈಟೆಕ್ ಟೆಕ್ನಾಲಜಿ ಕೂಡ ಯುದ್ಧನೂ ನಡೀತಾ ಇದೆ. ನಮ್ಮಲ್ಲೇ ಭಾವೈಕ್ಯತೆ ಇಲ್ಲ, ಇಂಟಿಗ್ರೇಷನ್ ಇಲ್ಲ, ಕೋಆರ್ಡಿನೇಷನ್ ಇಲ್ಲ. ಮತ್ತು ಯಾವುದೋ ಒಂದು ಧರ್ಮ, ಜಾತಿ ಆಧಾರದ ಮೇಲೆ, ಅಸೂಯೆ ಮೇಲೆ ಅವನ ರಾಜ್ಯ ಆಳಬಾರ್ದು, ಇವನು ದೇಶ ಆಳಬಾರ್ದು ಅನ್ನೋ ಒಂದು ಜಿದ್ದು, ಗರ್ವದಿಂದ ಇವತ್ತು ಯುದ್ಧಗಳು ಪ್ರಾರಂಭ ಆಗ್ತಾ ಇದೆ. ಇವತ್ತು ಯುದ್ಧಗಳಾಗ್ತಾ ಇರೋದು ಹೆಣ್ಣಿನ ವಿಷಯದಲ್ಲಲ್ಲ, ಹೊನ್ನಿನ ವಿಷಯದಲ್ಲೂ ಅಲ್ಲ. ಇವತ್ತಿನ ಈ ಒಂದು ಕಲಿಯುಗದಲ್ಲಿ ಇವೆಲ್ಲ ಏನು ಬೇಕಾಗಿಲ್ಲ. ನಡೀತಾ ಇರೋ ಧರ್ಮ ಮತ್ತು ಜಾತಿ, ಈ ಒಂದು ವಿಷಯದ ಮೇಲೆ ಯುದ್ಧಗಳು ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಯುದ್ಧಕ್ಕೆ ಬಂದಂಥ ಅಸ್ತ್ರಗಳನ್ನು ತೊಗೊಂಬಂದಂಥ ಸೈನಿಕರದಲ್ಲ, ಅವನ್ನ ಸ್ತಂಭನ ಮಾಡೋದು ಹೇಗೆ ಅಂತ ನಾಳೆ ಹೇಳ್ತೀನಿ. ಆದರೆ ಅವ್ರು ಯೂಸ್ ಮಾಡೋ ವೆಪನ್ಸ್ ಇದೆಯಲ್ಲ, ಅದು ವರ್ಕೇ ಆಗಬಾರ್ದು, ಹಂಗೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ಸಂಚಿಕೆ ತಿಳಿಸ್ಕೊಡ್ತೀನಿ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಶತ್ರುಗಳನ್ನು ಸ್ತಂಭನ ಮಾಡ್ಬೋದು, ಅಸ್ತ್ರಗಳನ್ನು ಕೂಡ ಸ್ತಂಭನ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ತೀನಿ ಅಂತ ಹೇಳ್ತಾ ಇದ್ರಿ. ಕೇವಲ ಮುದ್ರಾ ಮಂತ್ರ ತಂತ್ರದ ಮುಖಾಂತರ ಅಸ್ತ್ರಗಳನ್ನು ಹೇಗೆ ಸ್ತಂಭನ ಮಾಡೋದು, ಹೇಗೆ ಮಾಡ್ಬೋದು, ಅದು ಹೇಗೆ ಪ್ರಯೋಗ ಆಗುತ್ತೆ ಗುರುಜಿ? ನೋಡಿ, ಇಂದಿನ ಕಾಲದಲ್ಲಿ ಒಬ್ಬ ರಾಜ ನನ್ನ ದೇಶದ ಮೇಲೆ ಶಸ್ತ್ರಗಳು ಬರ್ತಾರೆ ಅಂದರೆ ಶತ್ರುಗಳು ಒಳಗೆ ಬರೋಕ್ಕೆ ಬಿಡ್ತಿರ್ಲಿಲ್ವಂತೆ, ಸ್ತಂಭನ ಪ್ರಯೋಗ ಮಾಡ್ತಾ ಇದ್ದಂತೆ. ನಾನೇ ಕಪ್ಪ ಕಾಣಿಕೆ ಕೊಡಬೇಕು, ನಾನು ಯಾಕೆ ನಮ್ಮ ರಾಜ್ಯವನ್ನು ಬಿಟ್ಟುಕೊಡ್ಬೇಕು, ನಮ್ಮ ರಾಜ್ಯದಕ್ಕಂಥ ಸಂಪತ್ತನ್ನು ಅವ್ರು ಯಾಕೆ ಅನುಭವಿಸ್ಬೇಕು ಅಂಥೇಳಿ ಶತ್ರುಗಳು ದೇಶದ ಒಳಗೆ ಪ್ರವೇಶ ಮಾಡೋಕ್ಕೆ ಬಿಡ್ತಿರಲಿಲ್ಲ ರಾಜ. ಆಸ್ಥಾನದ ವಿದ್ವಾಂಸರು, ಆಸ್ಥಾನದ ರಾಜನ ಗುರುಗಳು ಎಲ್ಲ ಏನು ಮಾಡ್ತಿದ್ರು, ಮಂತ್ರಪ್ರಯೋಗ ಮಾಡಿ ಶತ್ರುಗಳು ಒಳಗೆ ಬರೋದಕ್ಕೆ ಬಿಡ್ತಿರಲಿಲ್ಲ, ಸ್ತಂಭನ ಮಾಡೋ, ಅವರು ಅಲ್ಲೇ ಕೈಕಾಲು ಸೇದೋಗ ಮಾಡಿಬಿಡ್ತಾ ಇದ್ದ. ಅಪ್ಪಿತಪ್ಪಿ ಏನಾದ್ರು ಶತ್ರು ಒಳಗೆ ಬಂದುಬಿಟ್ಟ ಅಂದರೆ ಗುಪ್ತವಾಗಿ ಯಾವ ರೂಪದಲ್ಲಾದರೂ ಬರೋದು, ಮಾರ್ಕೆಟಲ್ಲಿ ಬಾಂಬ್ ಬಿಟ್ಬಿಡೋದು, ಅಥವಾ ಇನ್ನೆಲ್ಲೋ ಹೋಗಿ ಕೂತ್ಕೊಂಡು ಬಾಂಬ್ ಹಾಕ್ಬಿಡೋದು, ಸಿನಿಮಾ ಥಿಯೇಟರ್ ಕೂತಿರೋ ಬಾಂಬ್ ಹಾಕೋದು, ಹೋಟ್ಲಿಗೆ ಬಾಂಬ್ ಹಾಕ್ಬಿಡೋದು, ಇದೆಲ್ಲ ಮಾಡ್ತಿರ್ತಾರೆ. ಶತ್ರುಗಳೇನಾದ್ರು ಗಡಿ ದಾಟಿ ಬಂದಾಗ, ಗುಪ್ತವಾಗಿ ಬಂದಾಗ ಅವ್ರು ಉಪಯೋಗಿಸೋಂಥ ಆಯುಧಗಳಿರ್ತದಲ್ಲ, ಅಸ್ತ್ರಗಳು, ಶಸ್ತ್ರಗಳು, ಅದನ್ನು ಇನ್ಯಾಕ್ಟಿವ್ ಮಾಡೋಕ್ಕೂ ಮಂತ್ರ ಗೊತ್ತಿತ್ತಂತೆ ಅವತ್ತಿನ ಕಾಲದಲ್ಲಿ ರಾಜ ಮಹಾರಾಜರಿಗೆ. ಅವನು ತುಪಾಕಿ ತರ್ಬೋದು, ಗನ್ಗಳು ತರ್ತಾ ಇದ್ನೋ ಏನೋ, ನಾಡ ಬಾಂಬು ಹಾಕ್ಬಿಟ್ರೆ, ನಾಡ ಬಾಂಬು ಹಗದ್ಬಿಟ್ಟು ಬಿಸಾಕ್ಬಿಟ್ಟ ಅಂದರೆ ಸ್ಫೋಟ ಆಗಿಬಿಟ್ರೆ ಜನಗಳಿಗೆ ತೊಂದರೆ ಆಗ್ತಿತ್ತು. ಇಂಥ ಆಯುಧಗಳೇನಾರು ಒಂದು ತಂದಾಗ ಅದು ವರ್ಕೇ ಆಗಬಾರ್ದು, ನಮ್ಮ ಪ್ರಾಂತ್ಯದಲ್ಲಿ, ನಮ್ಮ ಪ್ರಿಮಿಸಸ್ಸಲ್ಲಿ ವರ್ಕೇ ಆಗಬಾರ್ದು ಅದು. ಇದಕ್ಕೆ ಒಂದು ದೊಡ್ಡ ತಂತ್ರವಿದ್ಯೆ, ಮಂತ್ರವಿದ್ಯೆ ಇದೆ. ಹಿಂದಿನ ಕಾಲದಲ್ಲಿ ಶತ್ರುಗಳು ಒಳಗೆ ಬರಬಾರ್ದು ಅಂದರೆ ಸ್ತಂಭನ ಪ್ರಯೋಗ ಮಾಡ್ತಿದ್ರು. ಅವ್ರು ತೊಗೊಂಬಂದಂಥ ಅಸ್ತ್ರಗಳು, ಆಯುಧಗಳು ಒಳಗೆ ಬರಬಾರ್ದು ಅಂದರೆ ಸ್ತಂಭನ ಮಾಡಿಬಿಡ್ತಾಯಿದ್ರು. ಮೂರನೇದು ಅಂದರೆ ಅಕಸ್ಮಾತ್ ಬಂದರೆ ಅವರಾಗಿದ್ದು ತಲೆಕೆಟ್ಟು ಹೊಟ್ಟೋಗ್ಬಿಡ್ಬೇಕು, ಓಡೋಗ್ಬಿಡ್ಬೇಕು, ಉಚ್ಚಾಟನೆ ಮಾಡಿದ್ರು. ಶತ್ರು ಪಲಾಯನ, ಶತ್ರು ಉಚ್ಚಾಟನ ಪ್ರಯೋಗ ಮಾಡ್ತಾಯಿದ್ರು. ಅದಕ್ಕೆ ಹಿಂದಿನ ಕಾಲದಲ್ಲಿ ರಾಜರುಗಳು ಭಾಳ ಬುದ್ಧಿವಂತರಾಗಿ ಇದ್ರ ಬಗ್ಗೆ ಕೋರ್ಸ್ ಮಾಡಿ ಮಂತ್ರ ಜಪಗಳು ಮಾಡ್ತಾಯಿದ್ರು. ಒಂದು ಶತ್ರುಗಳನ್ನು ಸ್ತಂಭನ ಮಾಡೋದು, ಒಂದು ಶತ್ರುಗಳನ್ನು ಉಚ್ಚಾಟನೆ ಮಾಡೋದು, ಪಲಾಯನ ಮಾಡೋದು, ಶತ್ರುಗಳು ತಂದಂಥ ಅಸ್ತ್ರಗಳನ್ನು, ಮಚ್ಚು, ಲಾಂಗು, AK-47, ಬರ್ಜಿ ಅಂತ ಕರೀತಾರೆ ಅದು, ಆಮೇಲೆ ಏನು ತರ್ತಾರೋ ಆಯುಧಗಳು, ಅದು ಯಾವುದೋ ಅವ್ರು ಉಪಯೋಗಿಸೋಕ್ಕೆ ಆಗಬಾರ್ದು, ಆ ಲೆವೆಲ್ಗೆ ಕೆಲವು ಪ್ರಯೋಗಗಳು ಮಾಡ್ತಿದ್ರು. ಯುದ್ಧ ಮಾಡಿದ್ರೆ ಪ್ರಾಣಿಗಳು, ಆನೆ, ಒಂಟೆ, ಕುದುರೆ ನಾಶ ಆಗ್ತವೆ. ಎಷ್ಟೋ ಜನ ಯುದ್ಧದಲ್ಲಿ ಸೈನಿಕರು ಸತ್ತೋಗ್ತಾರೆ. ಆ ಸೈನಿಕರು ಸತ್ತೋದ್ರೆ ಆ ಪಾಪ ಅವ್ರ ಹೆಂಡತಿ ಮಕ್ಕಳ ಗತಿ ಏನು ಸತ್ತ ಮೇಲೆ ಅಂಥೇಳಿ ಹಿಂದಿನ ಕಾಲದಲ್ಲಿ ರಾಜನ ಆಸ್ಥಾನದಲ್ಲಿ ಗುರುಮುಖೇನ ಈ ಮಂತ್ರಗಳ ಜಪ ಆಗ್ತಿತ್ತು. ಅದರಿಂದ ಆಗಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಮಂತ್ರವನ್ನು ಜಪ ಮಾಡುತ್ತಾ ಇದ್ರಂತೆ. ನಮ್ಮೂರಲ್ಲಿ ನಾವಿದ್ದೀವಿ, ನಮ್ಮೂರಿಗೆ ಬಂದು ಯಾರು ಬಾಂಬ್ ಇಡಬಾರ್ದು,
ಸಿನಿಮಾ ಥಿಯೇಟ್ರು, ಹೋಟ್ಲಲ್ಲಿ, ದೇವಸ್ಥಾನದಲ್ಲೆಲ್ಲ ಬಾಂಬ್ ಇಡಬಾರ್ದು. ಅವನು ಇಟ್ಟರೆ ಆ ಬಾಂಬು ಇನ್ಯಾಕ್ಟಿವ್ ಆಗಬೇಕು, ನಿಷ್ಫಲ ಆಗಬೇಕು, ಅದು ಕಂಪ್ಲೀಟಾಗಿ ಶಕ್ತಿ ಕಳ್ಕೋಬೇಕು. ಆ ಲೆವೆಲಿಗೆ ಪ್ರತಿಯೊಬ್ಬರು ಜಪ ಮಾಡ್ತಿದ್ರಂತೆ. ನೋಡಿ, ದೇಶ ಪ್ರೇಮ ಅಂದರೆ ಇದು ನಿಜವಾದ ಪ್ರೇಮ. ಅಂದರೆ ದೇಶ ಪ್ರೇಮ ಅಂತಂದರೆ ಪ್ರತಿಯೊಬ್ಬ ಪ್ರಜೆನೂ ಕೂಡ ನಮ್ಮ ದೇಶದೊಳಗೆ ಯಾವುದೇ ರೀತಿ ಗುಂಪಾಗಿ ಬರಬಾರ್ದು, ಗ್ರೂಪಾಗಿ ಬಂದು ಸೈನ್ಯನೂ ಒಳಗೆ ಬರಬಾರ್ದು, ಅಥವಾ ಸಪ್ರೇಟಾಗಿ ಇಂಡಿವಿಜುವಲಾಗಿ ಬಂದು ಗುಪ್ತವಾಗಿ ಬಂದು ಎಲ್ಲೆಲ್ಲೋ ತೊಂದರೆ ಕೊಡೋ ಬದಲು ಇಡೀ ದೇಶದಲ್ಲಿರೋ ಪ್ರತಿಯೊಬ್ಬ ಪ್ರಜೆನೂ ಶತ್ರು ಸ್ತಂಭನ ಆಗಬೇಕು. ಅಕಸ್ಮಾತ್ ಬಂದರೆ ಉಚ್ಚಾಟನೆ ಆಗಬೇಕು. ಅಕಸ್ಮಾತ್ ಅವರೇನು ಆಯುಧಗಳು ತಂದರೆ ಅದು ಉಪಯೋಗ ಆಗಬಾರ್ದು ನಮ್ಮ ದೇಶದ ಮೇಲೆ ಅನ್ನೋ ಒಂದು ಅಂದಾಜ ಮೇಲೆ ಆಗಿನ ಕಾಲದಲ್ಲಿ ಗುರುಕುಲದಲ್ಲೇ ಮಕ್ಕಳಿಗೆ ಈ ಥರ ಟ್ರೈನಿಂಗ್ ಕೊಡ್ತಾ ಇದ್ರಂತೆ. ಆದ್ದರಿಂದ ಯಾವ ದೇಶದ ಮೇಲೆ ಯುದ್ಧನೇ ಆಗಿಲ್ಲ ಅಂತೀವೋ, ಯಾವ ರಾಜ್ಯ ಕಪ್ಪ ಕಾಣಕ್ಕೆ ತಾನೂ ತಗೊಂಡಿಲ್ಲ, ತಾನೂ ಕೊಟ್ಟಿಲ್ಲ ಅಂತನೋ ಅಂಥ ಜಾಗದಲ್ಲಿ ಮಂತ್ರ ಪ್ರಯೋಗ ಆಗ್ತಿದೆ ಅಂತ ಅರ್ಥ. ಆದ್ದರಿಂದ ಈ ಮಂತ್ರ ನಾನೇನು ಹೇಳ್ತೀನೋ ಇವತ್ತು ನಾಳೆ ನಾಳಿದ್ದಲ್ಲ, ರಾವಣನಿಗೆ ಬಹಳ ಈ ವಿಷಯ ಗೊತ್ತಿತ್ತಂತೆ. ಅದಕ್ಕೆ ರಾವಣನ ಉಡ್ಡೀಶ ತಂತ್ರಸಾರ ಅಂತಿದೆ. ಆ ರಾವಣನ ಉಡ್ಡೀಶ ತಂತ್ರಸಾರದಲ್ಲಿ ಶತ್ರುಗಳನ್ನು ಸ್ತಂಭನ ಮಾಡೋದು ಹೇಗೆ, ಶತ್ರುಗಳಿಗೆ ಕೈಕಾಲು ಸೇರಿಸ್ಬಿಡೋದು ಹೇಗೆ, ಅವ್ರು ಯೂಸ್ ಮಾಡಿದಂಥ ಅಸ್ತ್ರಗಳೆಲ್ಲ ಡಿಆಕ್ಟಿವೇಟ್ ಮಾಡೋದು ಹೇಗೆ, ಮತ್ತು ಅಕಸ್ಮಾತ್ ಏನಾದ್ರು ಬಂದುಬಿಟ್ರು ಕೂಡ ಅವರೊಂದು ಕ್ಷಣ ನಮ್ಮ ಭೂಮಿಯಲ್ಲಿ ಇರಬಾರ್ದು, ಓಡ್ತಾ ಇರಬೇಕು ವಾಪಸ್ ಅವ್ರ ದೇಶಕ್ಕೆ, ಉಚ್ಚಾಟನೆ ಮಾಡೋದು ಹೇಗೆ, ಪಲಾಯನ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ತಿಳ್ಕೊಂಡು ಶತ್ರು ಸ್ತಂಭನ, ಶತ್ರು ಉಚ್ಚಾಟನ, ಪಲಾಯನ ಮತ್ತು ಅಸ್ತ್ರಗಳ ಸ್ತಂಭನ ಮಾಡೋದನ್ನು ಕರಗತ ಮಾಡ್ಕೊಂಡಿದ್ದು ಅಂದರೆ ರಾವಣ ವಂಶಸ್ಥರಂತೆ. ಆದ್ದರಿಂದ ಇದು ರಾವಣನ್ನೇಗೆ ಗೊತ್ತಿತ್ತೋ ಅಥವಾ ರಾವಣನಿಗೆ ಮುಂಚೆ ಇನ್ನೂ ಎಷ್ಟೋ ಜನ ಗೊತ್ತಿತ್ತೋ ಗೊತ್ತಿಲ್ಲ. ರಾವಣಿಗೆ ವಿದ್ಯೆ ಹೇಗೆ ಬಂತು ಗೊತ್ತಿಲ್ಲ. ಆದರೆ ಶಿವ ರಾವಣಿಗೆ ಕೆಲವು ತಂತ್ರವಿದ್ಯೆಯನ್ನು ಕಲಿಸುವಾಗ, ಮಂತ್ರವಿದ್ಯೆ ಕಲಿಸುವಾಗ ರಾವಣನಿಗೆ ಇದೆಲ್ಲ ಹೇಳ್ಕೊಟ್ಟಿದ್ದಾನೆ ಅನ್ನೋ ಒಂದು ಉಲ್ಲೇಖನ ಇದೆ. ಈ ಒಂದು ವಿದ್ಯೆ ಏನಿದೆಯೋ ಅದನ್ನು ನಾವು ಇವತ್ತು ರಾಜ್ಯದಾದ್ಯಂತ ನಮ್ಮ ಸರಳ ವಾಹಿನಿಯಲ್ಲಿ ಯಾರು ನಮ್ಮ ವೀಕ್ಷಕರು ನೋಡ್ತಿದ್ದಾರೋ ಪ್ರತಿದಿನ ಹೇಳೋಕ್ಕಾಗಲಿಲ್ಲ ಅಂದ್ರೂ ಹುಣ್ಣಿಮೆ ಅಮಾವಾಸ್ಯೆ 15 ದಿವಸಕ್ಕೊಂದು ಸಲ ನಮಗೋಸ್ಕರ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ, ನಮ್ಮ ಈ ಊರು, ನಮ್ಮ ಹೋಬಳಿ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯಕ್ಕೋಸ್ಕರನಾದ್ರೂ ಇದು ಹೇಳಬೇಕಂತೆ. ಆಗ ಯಾರೋ ಒಳಗೆ ಬರೋದು, ಬಾಂಬ್ ಇಟ್ಟೊಟ್ಟೋಗೋದು, ಯುದ್ಧ ಮಾಡೋದು, ಸಾಯಿಸ್ಬಿಡೋದು ಇದೆಲ್ಲ ಕಮ್ಮಿ ಆಗುತ್ತಂತೆ. ಸಾವು ನೋವುಗಳು ಕಮ್ಮಿ ಆಗಬೇಕು ಅಂದರೆ, ಯುದ್ಧ ಮಾಡ್ದೇ ಶತ್ರುಗಳಿಗೆಲ್ಲ ತೊಂದರೆ ಕೊಡಬೇಕು ಅಂದರೆ ಪ್ರತಿಯೊಬ್ಬ ಕನ್ನಡಿಗರು ಯಾರು ಈ ಟಿ ವಿ ನೋಡ್ತಾ ಇದ್ದಾರೋ ಈ ಎಪಿಸೋಡ್ನ, ಈ ಮಂತ್ರನ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಶ್ರದ್ಧಾಭಕ್ತಿಯಿಂದ ಒಂದು ಅರ್ಧ ಗಂಟೆ ಜಪ ಮಾಡಿದ್ದೆ ಆದರೆ ನಮ್ಮ ಭಾರತ ದೇಶಕ್ಕೆ ಯಾರು ಶತ್ರು ಅಂತ ಬರ್ತಾರೋ ಅಥವಾ ನಮ್ಮ ಭಾರತ ದೇಶದ ಒಳಗಡೆ ನಮ್ಮವರೇ ನಮ್ಗೆ ಶತ್ರು ಆಗಿದ್ದರೆ ಅವರೇನಾದ್ರು ಕ್ರಿಮಿನಲ್ ಮೈಂಡ್ಸ್ ಇರ್ತಾರೆ. ಕೆಲವು ಅಸ್ತ್ರಗಳನ್ನು, ಶಸ್ತ್ರಗಳನ್ನು ಏನಾದ್ರು ಪ್ರಯೋಗ ಮಾಡೋದಿತ್ತು ಅಂದರೆ ಇಡೀ ಜಗತ್ತಿನಲ್ಲಿ, ಇಂಡಿಯಾದಲ್ಲಿ 125 ಕೋಟಿ ಜನರಲ್ಲಿ ಯಾರು ಒಂದು 10,000 ಕೋಟಿ ಜನ ಇದನ್ನು ಜಪ ಮಾಡಿಬಿಟ್ಟ ಅಂದರೆ ನಮ್ಮ ಭಾರತ ದೇಶ ಸಂರಕ್ಷಣೆ ಆಗಿರ್ತದೆ ಅಂತ ನನ್ನ ಅನಿಸಿಕೆ. ಸರಿ ಗುರೂಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಶತ್ರುಗಳು ಉಪಯೋಗಿಸುವಂತ ಅಸ್ತ್ರಗಳನ್ನು ನಿಷ್ಕ್ರಿಯಗೊಳಿಸಬಹುದು ಕೇವಲ ಮಂತ್ರ ತಂತ್ರದ ಮುಖಾಂತರ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಕೂಡ ಇದನ್ನ ಉಪಯೋಗಿಸ್ತಾ ಇದ್ರು, ಇದನ್ನ ಪ್ರಯೋಗಿಸ್ತಾ ಇದ್ರು ಶತ್ರುಗಳ ಮೇಲೆ ಅನ್ನೋದನ್ನ ಹೇಳ್ತಾ ಇದ್ರಿ. ಯಾವ ಮಂತ್ರ, ಯಾವ ತಂತ್ರದಿಂದ ಈ ರೀತಿ ಮಾಡ್ಬೋದು ಗುರುಜಿ? ನೋಡಿ, ಹಿಂದಿನ ಕಾಲದಲ್ಲಿ ರಾಜರುಗಳು ಅಸ್ತ್ರಶಸ್ತ್ರಗಳನ್ನು ಸ್ತಂಭನ ಮಾಡಿಬಿಡ್ತಾಯಿದ್ರು. ಶತ್ರುಗಳನ್ನು ಸ್ತಂಭನ ಮಾಡೋಕ್ಕೆ ಬೇರೆ ಪ್ರಯೋಗ, ಬೇರೆ ಮಂತ್ರ ಇದೆ. ಅವ್ರು ಇಟ್ಕೊಂಡಿರೋ ಆಯುಧಗಳಿದೆಯಲ್ಲ, ಬಾಂಬ್ ಅಂತೆ, AK-47 ಅಂತೆ, ಮಚ್ಚು, ಲಾಂಗು ಅಂತ ಏನಿದೆಯೋ ಅದನ್ನೆಲ್ಲನೂ ಕೂಡ ಡಿಆಕ್ಟಿವೇಟ್ ಮಾಡಿಬಿಡ್ತಾಯಿದ್ದಂತೆ. ಅದಕ್ಕೆ ಒಂದು ತಂತ್ರ ಏನಂದರೆ, ನೇರಳೆ ಮರ ಇದೆಯಲ್ಲ, ಆ ನೇರಳೆ ಮರದ ಹತ್ರ ಹೋಗೋದು, ಆ ನೇರಳೆ ಮರದ ಬುಡ ನೋಡಬೇಕು. ಬುಡದಲ್ಲಿ ಬೇರು ಕಾಣುತ್ತೆ. ಆ ಬೇರೆ ಏನಾದ್ರು ಕಣ್ಣಿಗೆ ಕಂಡ್ರೆ ಕಿತ್ಕೋಬೋದು, ಇಲ್ಲ ಒಂದು ಅರ್ಧ ಅಡಿ 3/4 ಅಡಿ ಹಳ್ಳ ತೆಗೆದ್ರೆ ಬೇರು ಕಣ್ಣಿಗೆ ಕಾಣುತ್ತೆ. ಆ ಬೇರನ್ನ ಕಟ್ ಮಾಡ್ಕೊಳ್ಳೋದು, ಕಟ್ ಮಾಡಿಬಿಟ್ಟು ಕೈಲಿ ಇಟ್ಕೋಬೇಕು. ಕೈಗೆ ಇಟ್ಕೊಂಡ್ಬಿಟ್ಟು ನಾನು ಹೇಳೋ ಮಂತ್ರನ ಅದಕ್ಕೆ 1,000 ಅಥವಾ 2,000 ಮಂತ್ರ ಹೇಳಿಬಿಟ್ಟು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ಅದನ್ನು ಕೈಗೆ ನಾವೇನೋ ಕಟ್ಕೊಂಬಿಟ್ರೆ ನಮ್ಮ ಊರೊಳಗಿರೋ ಶತ್ರುಗೂ ಆಯುಧ ಕೂಡ ವರ್ಕ್ ಆಗಲ್ಲ.
ನಮ್ಮೂರಲ್ಲಿರೋ ನಮ್ಮ ಏರಿಯಾದಲ್ಲಿರೋ ಶತ್ರು ಆಗಲಿ, ನಮ್ಮ ಹಳ್ಳಿ, ನಮ್ಮ ಹೋಬಳಿ, ಗ್ರಾಮ, ಜಿಲ್ಲೆ, ರಾಜ್ಯದಲ್ಲಾಗಲಿ ಶತ್ರುಗಳು ಇದ್ದರೆ ಅದು ವರ್ಕೇ ಆಗಲ್ವಂತೆ. ಅದರಿಂದ ನೇರಳೆ ಮರದ ಬೇರನ್ನು ತಂದು ಆ ಬೇರಿಗೆ ನಾನು ಹೇಳೋಂಥ ಮಂತ್ರನ ಹಾಕಿ ನಮ್ಮ ಕೈಗೆ ಕೈಗೆ ಸುತ್ಕೊಂಡ್ಬಿಟ್ರೆ, ಧರಿಸ್ಬಿಟ್ರೆ ಅಸ್ತ್ರಗಳು, ಶಸ್ತ್ರಗಳು ಸ್ತಂಭನ. ಅವನ ಆ ಶತ್ರು ಅಸ್ತ್ರ ತಗೊಳ್ಬೇಕು ಅಂತ ಮನಸ್ಸೇ ಬರಲ್ಲ. ಬಾಂಬ್ ಹಾಕಬೇಕು, ಚಾಕು ಹಾಕಬೇಕು, ಚೂರಿ ಹಾಕಬೇಕು, AK-47 ಶೂಟ್ ಮಾಡಬೇಕು, ಮಚ್ಚುಲಂಗಲ್ಲಿ ಹೊಡಿಬೇಕು ಅನ್ನೋದೇ ಬರೋದಿಲ್ವಂತೆ. ಕತ್ತಿ, ಖಡ್ಗ ಎಲ್ಲ ನಿಷ್ಫಲ ಆಗಿಬಿಡ್ತಂತೆ. ಆದ್ದರಿಂದ ಆ ಬೇರನ್ನು ತಗೋಬೇಕು, ನೇರಳೆ ಮರದ ಬೇರು ತೊಗೊಂಬಿಟ್ಟು ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮಾಯ ಶತ್ರುಣಾಂ ಶಸ್ತ್ರ ಅಸ್ತ್ರ ಸ್ತಂಭನಂ ಕುರು ಕುರು ಸ್ವಾಹ ಅನ್ನೋ ಮಂತ್ರ ಹೇಳಬೇಕು. ಬೇರು ತಗೋಬೇಕು. ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮಾಯ, ಭಗವಂತ ಮಹಾಬಲ ಪರಾಕ್ರಮಿಯಾದಂಥ ನೀನು, ಶತ್ರುಣಾಂ ನಮ್ಮ ಶತ್ರುಗಳ ಶಸ್ತ್ರ ಅಸ್ತ್ರ ಸ್ತಂಭನಂ ಕುರು ಕುರು ಸ್ವಾಹ ಅಂತೇಳಿ. ಇದನ್ನು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಬೇರು ತೊಗೊಂಬಿಟ್ಟು ಆ ಬೇರಿಗೆ 1000 ಸಲ ಒಂದು ಅರ್ಧ ಗಂಟೆ ಕೂತ್ಕೊಂಡು ಹೇಳಬೇಕು, ಉತ್ತರಕ್ಕೆ ಮುಖ ಮಾಡಿಕೊಂಡು. ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮಾಯ ಶತ್ರುಣಾಂ ಶಸ್ತ್ರ ಅಸ್ತ್ರ ಸ್ತಂಭನಂ ಕುರು ಕುರು ಸ್ವಾಹ. ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮಾಯ ಶತ್ರುಣಾಂ ಶಸ್ತ್ರ ಅಸ್ತ್ರ ಸ್ತಂಭನಂ ಕುರು ಕುರು ಸ್ವಾಹ. ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮಾಯ ಶತ್ರುಣಾಂ ಶಸ್ತ್ರ ಅಸ್ತ್ರ ಸ್ತಂಭನಂ ಕುರು ಕುರು ಸ್ವಾಹ ಅನ್ನೋ ಮಂತ್ರನ ಉತ್ತರಕ್ಕೆ ಮುಖ ಮಾಡಿಕೊಂಡು ಅದನ್ನ ಅರ್ಧ ಗಂಟೆ ಹೇಳಿದ್ರೆ 1000 ಆಗಿಬಿಡುತ್ತೆ. ಮಾಡಿಬಿಟ್ಟು ಅದನ್ನು ನಮ್ಮ ಬಲಗೈ ಕಟ್ಕೊಂಡ್ಬಿಡ್ಬೇಕು. ಆಗ ಶತ್ರುಣಾಂ ಅಂದ್ರೆ ನಾನಿರೋ ಜಾಗ, ನಾನಿರೋ ಮನೆಗೆ, ನಮ್ಮೂರಿಗೆ, ನಮ್ಮ ಹಳ್ಳಿಗೆ, ಹೋಬಳಿಗೆ, ತಾಲೂಕಿಗೆ, ದೇಶಕ್ಕೆ ಯಾರು ಆ ಥರ ಶಸ್ತ್ರಗಳು ರೆಡಿ ಮಾಡಿಕೊಂಡು ಪ್ಲ್ಯಾನ್ ಮಾಡಿರ್ತಾರೋ, ಬಾಂಬ್ ಹಾಕಬೇಕು, ಅಲ್ಲಿಡಬೇಕು, ಇಲ್ಲಿಡಬೇಕು, ಅಲ್ಲಿ ಶೂಟ್ ಮಾಡಬೇಕು ಅಂತ ಕಂಪ್ಲೀಟಾಗಿ ಮತಿಯೆಲ್ಲ ಬ್ಲಾಕ್ ಆಗಿಬಿಡುತ್ತೆ. ಬ್ಲಾಕ್ ಆಗಿ ಬ್ಲ್ಯಾಂಕ್ ಆಗಿಬಿಡುತ್ತೆ. ಆ ಲೆವೆಲಿಗೆ ಈ ಮಂತ್ರ, ನೇರಳೆ ಮರದ ಬೇರು ಬೇಕಷ್ಟೇ ಈ ಮಂತ್ರ ಪ್ರಾಕ್ಟೀಸ್ ಮಾಡಬೇಕು. ಓಂ ನಮೋ ಭಗವತೆ ಮಹಾಬಲ ಪರಾಕ್ರಮಾಯ ಶತ್ರುಣಾಂ ಶಸ್ತ್ರ ಅಸ್ತ್ರ ಸ್ತಂಭನಂ ಕುರು ಕುರು ಸ್ವಾಹ. ಇದನ್ನು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಮನೆಗೂ ಸೇಫ್ಟಿ, ನಿಮ್ಮ ಮನೆಯೊಳಗೆ ಯಾರಾದರೂ ತೊಂದರೆ ಕೊಡೋರು ಅವನು ಹಾಳಾಗೋಗ್ಬಿಡ್ತಾನೆ. ಶತ್ರುಗಳನ್ನು ನಮ್ಮ ದೇಶಕ್ಕೆ, ನಾಡಿಗೆ, ರಾಜ್ಯಕ್ಕೆ, ಗ್ರಾಮಕ್ಕೆ ಬರದೇ ಇರೋ ಥರ ಮಾಡೋದ್ರಲ್ಲಿ ಅಸ್ತ್ರಶಸ್ತ್ರಗಳ ಸಂಬಂಧ ಮಾಡೋದು ಇದೊಂದು ವಿಶೇಷವಾದ ವಿದ್ಯೆ. ಸರಿ ಗುರೂಜಿ, ಇನ್ನು ಬಳ್ಳಾರಿಯ ಹೊಸಪೇಟೆಯಲ್ಲಿ ಆರಂಭ ಆಗ್ತಾ ಇರುವಂಥ ಅನ್ನಪೂರ್ಣೇಶ್ವರಿ ಬಾಲಕರ ಪ್ರೌಢಶಾಲೆಯ ವಿಶೇಷತೆ ಏನು? ಯಾವೆಲ್ಲ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಬಹುದು? ನೋಡಿ, ಬಳ್ಳಾರಿ ಮತ್ತು ಹೊಸಪೇಟೆ ಮಧ್ಯದಲ್ಲಿ, ಬಳ್ಳಾರಿ ಮತ್ತು ಹಂಪೆ ಎಲ್ರಿಗೂ ಹೊಸಪೇಟೆ ಹೊಸಕೋಟೆ ಅಂತ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು ಆಗಲೂ ಒತ್ತು ಹೇಳ್ತಿರ್ತೀನಿ, ಹೊಸಕೋಟೆ ನಮ್ಮ ಬೆಂಗಳೂರು ಹತ್ರ ಇರೋದು, ಹೊಸಪೇಟೆ ಹಂಪೆ ಹತ್ರ ಇರೋದು. ಅದರಿಂದ ಬಳ್ಳಾರಿ ಹಂಪೆ ಮಧ್ಯದಲ್ಲಿ ಹೊಸಪೇಟೆ ಅಂತ ಒಂದು ಟೌನ್ ಇದೆ. ಆ ಊರಿನಲ್ಲಿ 8, 9, 10ನೇ ಕ್ಲಾಸ್ ತರಗತಿಗಳನ್ನು ಉಚಿತವಾಗಿ ಗಂಡು ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಪ್ರೌಢಶಾಲೆ ನಡೆಸ್ತಾ ಇದ್ದೀವಿ. ಈ ಪ್ರೌಢಶಾಲೆ ಏನು ವಿಶೇಷತೆ ಅಂತಂದರೆ, ಯಾರು ಬಡ ಮಕ್ಕಳಿರ್ತಾರಲ್ಲ ಅಂಥ ಬಡ ಮಕ್ಕಳಿಗೆ ಯಾವ ತಂದೆ ತಾಯಿಗೆ ಮಕ್ಕಳು ಓದ್ಸೋಕ್ಕಾಗಲ್ಲ, 7ನೇ ತರಗತಿವರೆಗೂ ಓದಿಸ್ಬಿಡ್ತಾರೆ, 7th ಸ್ಟ್ಯಾಂಡರ್ಡ್ವರೆಗೂ. ಆಮೇಲೆ ಹೈಸ್ಕೂಲ್ ಕಳ್ಸೋಕ್ಕೆ ದುಡ್ಡಿಲ್ಲ ಪಾಪ, ಡೊನೇಷನ್ ಕಟ್ಟಬೇಕು, ಕೆಲವು ಸ್ಕೂಲ್ ಫೀಸ್ ಜಾಸ್ತಿ ಇರ್ತದೆ. ಹೀಗಾಗಿ ಯಾರು ಡೊನೇಷನ್ ಕೊಟ್ಟೋಕ್ಕಾಗತ್ತೆ, ಯಾರು ಫೀಸ್ ಕಟ್ಟೋಕ್ಕಾಗತ್ತೆ ಅಂತೇಳಿ ಎಷ್ಟೋ ಜನ ತಂದೆ ತಾಯಿ ಮಕ್ಕಳು ಓದ್ಸೋಕ್ಕೆ ಬಿಡದೇ ಕೆಲಸಕ್ಕೆ ಹಾಕ್ಬಿಟ್ಟಿದ್ದಾರೆ. ಅದರಲ್ಲೂ ಪಾಪ ಹೂ ಮಾರೋರು, ಎಲೆ ಮಾರೋರು, ಎಳ್ನೀರು ಮಾರೋರು, ಹಣ್ಣು ಮಾರೋರು, ತರಕಾರಿ ಮಾರೋರು, ಕಡು ಬಡವರು, ಕೂಲಿಗಾರರು ಮಕ್ಕಳನ್ನ ಓದ್ಸೋಕ್ಕೆ ಆಗ್ತಾಯಿಲ್ಲ ಇವತ್ತು ದಿವಸ ಈ ಒಂದು ಡೊನೇಷನು ಫೀಸಲ್ಲಿ. ಇಂಥ ಮಕ್ಕಳಿಗೆ ನಾವು ಹೊಸಪೇಟೆಯಲ್ಲಿ 8, 9, 10ನೇ ಕ್ಲಾಸ್ಗೆ ಓದಬೇಕು ಅಂತ ಹೈಸ್ಕೂಲ್ ಸ್ಟೂಡೆಂಟ್ಸ್ಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಉಚಿತ ವಸತಿ ಕೊಟ್ಟು, ಹಾಸ್ಟೆಲ್ ಕೊಟ್ಟು, ಫ್ರೀಯಾಗಿ ಊಟ ಕೊಟ್ಟು, ತಿಂಡಿ ಕೊಟ್ಟು, ಫ್ರೀ ಬಟ್ಟೆ ಯೂನಿಫಾರ್ಮ್ ಕೊಟ್ಟು, ಪುಸ್ತಕಗೂ ಫ್ರೀಯಾಗಿ ಕೊಟ್ಟು, ಫೀಸ್ ಇಲ್ದೇ, ಡೊನೇಷನ್ ಇಲ್ದೇ ನಾವು ಈ ಸ್ಕೂಲ್ನ ಜೂನ್ 1ನೇ ತಾರೀಕಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ. ಆದ್ದರಿಂದ ಈ ಆಸಕ್ತಿ ಇರುವಂಥವ್ರು ನಮ್ಮ ಶಾಲೆಗೆ ಉಚಿತವಾಗಿ ನಡೆಸೋದ್ರಿಂದ ಅಡ್ಮಿಷನ್ ಆಗ್ಬೋದು. ಮಕ್ಕಳಿಗೆ ಜೊತೆಯಲ್ಲೇ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸ್, ಟೆಕ್ನಿಕಲ್ ಕೋರ್ಸು ಕೂಡ ಹೇಳ್ಕೊಡ್ತಾ ಇದ್ದೀವಿ. ಯೋಗ, ಧ್ಯಾನ, ಜಪ, ಭಜನ್ಸು, ಸ್ಪಿರಿಚುವಲ್ ಆ್ಯಕ್ಟಿವಿಟೀಸು ಕೂಡ ಹೇಳ್ಕೊಡ್ತಾ ಇದ್ದೀವಿ. ಮತ್ತು ಈ ಮಕ್ಕಳಿಗೆ ಟೀಚ್ ಮಾಡಲಿಕ್ಕೋಸ್ಕರ ಜನ ಬೇಕು, ನಮಗೆ ಟೀಚರ್ಸ್ ಬೇಕು.
BSc BEd ಮಾಡಿರೋಂಥವ್ರು, ಇಂಗ್ಲೀಷು, ಕನ್ನಡ ಮತ್ತು ಹಿಂದಿ ಲ್ಯಾಂಗ್ವೇಜ್ ಹೇಳ್ಕೊಡೋಂಥವ್ರು, ಮ್ಯಾಥಮೆಟಿಕ್ಸು, ಸೈನ್ಸು, ಹಿಸ್ಟ್ರಿ ಈ ಥರ ಟೀಚ್ ಮಾಡಬೇಕು ಅಂತ ಯಾರು ಇದ್ದರೆ ಅವ್ರಿಗೂ ನಾವು ಸ್ಯಾಲ್ರಿ ಕೊಡ್ತೀವಿ. ಟೀಚರ್ಸಿಗೆ ಸಂಬಳ ಕೊಟ್ಟು, ಇರೋಕ್ಕೂ ಜಾಗ ಕೊಟ್ಟು, ಊಟ ತಿಂಡಿ ಕೊಟ್ಟು ಮಕ್ಳಿಗೆ ಪಾಠ ಮಾಡ್ಕೊಂಡು ಹೋಗುವಂಥ ಒಳ್ಳೆಯ ಅವಕಾಶ ಸೇವೆ ಮಾಡಲಿಕ್ಕೆ. ಅದರಿಂದ ಆಸಕ್ತಿ ಇರುವಂಥವ್ರು ಅತಿ ಶೀಘ್ರ ನಮ್ಮನ್ನು ಭೇಟಿ ಮಾಡ್ಬೋದು. ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿದ್ದು ದೇಶಕ್ಕೆ ಆಗಂತುಕರಾಗಿರುವಂತಹ ಶತ್ರುಗಳ ಅಸ್ತ್ರಗಳನ್ನು ಹೇಗೆ ನಿಷ್ಕ್ರಿಯಗೊಳಿಸಬಹುದು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರೂಜಿಯವರು ಹೇಳಿದ ಹಾಗೆ ಬಳ್ಳಾರಿಯ ಹೊಸಪೇಟೆಯಲ್ಲಿ ಅನ್ನಪೂರ್ಣೇಶ್ವರಿ ಬಾಲಕರ ಪ್ರೌಢಶಾಲೆ ಆರಂಭ ಆಗ್ತಾ ಇದೆ. ಜೂನ್ 1ರಿಂದ ಇದು ಕಾರ್ಯಾರಂಭ ಆಗುತ್ತೆ. ಬಡ ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಬಹುದು. ಜೊತೆಗೆ ಈ ವಿದ್ಯಾಸಂಸ್ಥೆಗೆ ಶಿಕ್ಷಕರ ಅವಶ್ಯಕತೆಯೂ ಇದೆ. ಹಾಗಾಗಿ ಆಸಕ್ತರು ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ವಿದ್ಯಾಸಂಸ್ಥೆಯ ಬಗ್ಗೆ ವಿವರವನ್ನು ಪಡ್ಕೊಳ್ಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.